ಗೈಸ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ನನ್ನ ಹತ್ರ ಇವತ್ತಿದೆ iPhone 16 ಫೋನ್ ಇದೆ ನನ್ನ ಹತ್ರ. ತೊಗೊಂಡಿದ್ದೆ ಅಂತಕ್ಕೆ ಇವನೇನಪ್ಪ ದಿಢೀರ್ ಅಂತ iPhone 16 ತೊಗೋಬಿಟ್ಟ, ಏನಂತಕ್ಕೆ ತೊಗೊಂಡ, ಹೆಂಗೆ ತೊಗೊಂಡ, ಅದೆಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ವಿಡಿಯೋದು ಸ್ಕಿಪ್ ಮಾಡಿಬಿಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು 300ಗೆ ತುಂಬ ಹತ್ರದಲ್ಲಿದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ತೊಗೊಂಡಿದ್ದು ಉದ್ದೇಶ ಒಂದು ಏನು ಅಂದರೆ ರೀಲ್ಸ್ಗಾಗಲಿ ಮತ್ತು ಯೂಟ್ಯೂಬ್ ವೀಡಿಯೋಸ್ಗಾಗಲಿ ತುಂಬ ತೊಂದರೆ ಆಗ್ತಿದೆ. ನನಗೆ ಐಡಿಯಾ ಇದ್ದಿದ್ದು ಇನ್ನೂ 1 ವರ್ಷಕ್ಕೆ ತೊಗೊಳ್ಳೋಣ ಅಂತ. ಅದಾದಮೇಲೆ ಜೂನಿಗೆ ತೊಗೊಡ್ತೀನಿ ನಮ್ಮನೆ ಅಂತಂದರು. ಹೆಂಗಿದ್ರು ಜೂನಿಗೆ ತೊಗೊಳ್ಳೋದು ಒಂದೇ, ಇವಾಗ ತೊಗೊಳ್ಳೋದು ಒಂದೇ ಅಂತ ನಮ್ಮನೆ ಫೈನಲಾಗಿ ತೊಗೊಂಡ್ರು. ಇವಾಗ ಬನ್ನಿ ಡೈರೆಕ್ಟ್ ಫೋನ್ ಕಡೆ ಹೋಗೋಣ. ಫೋನೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ, ಆ ವಿಡಿಯೋ ಫಸ್ಟು ನೋಡ್ಕೊಂಡು ಬರ್ರಿ. ಮತ್ತು ಗೈಸ್ ಇನ್ನೊಂದು ಆ ವಿಡಿಯೋ ನಮ್ಮಮ್ಮ ಮಾಡಿರೋದು ವಿಡಿಯೋ ಚೆನ್ನಾಗಿ ಮಾಡಿಲ್ಲ. ಅಂಗಡಿಯವ್ರು ಮಾಡೋರೆ ಅಂತ ಅಂಗಡಿಯವ್ರ ವಿಡಿಯೋ ಇಸ್ಕೊಂಡ್ರೆ ಅದು ಚೆನ್ನಾಗಿ ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಓಕೆ, 2 ವಿಡಿಯೋನ ಅಂಗಡಿಯವ್ರು ಮಾಡಿರೋದು ಒಂದು ಹಾಕ್ತೀನಿ, ಮತ್ತು ನಾನು ಮಾಡಿರೋ ವಿಡಿಯೋನೂ ಹಾಕ್ತೀನಿ, ನಮ್ಮಮ್ಮ ಮಾಡಿರೋ ವಿಡಿಯೋನೂ ಹಾಕ್ತೀನಿ. ನೋಡ್ಕೊಂಡು ಬರ್ರಿ. ಓಕೆ ಗೈಸ್, ವಿಡಿಯೋ ನೋಡಿದ್ರೆ ಅನ್ಕೋತೀನಿ ಅಲ್ಲೇ ಮಾಡಿಬಿಟ್ಟು ಗೈಸ್ ನಾವು ಓಪನ್ನು. ಅಂಗಡಿಯವ್ರು ಅಂದರು ಓಪನ್ ಮಾಡಿಬಿಡ್ರಿ ಅಂತ, ಅದಕ್ಕೋಸ್ಕರ ಅಲ್ಲೇ ಓಪನ್ ಮಾಡಿ ಎಲ್ಲ ಆಗೈತೆ. ಬನ್ನಿ ಫಸ್ಟು ಮೇಯ್ನು ಫೋನ್ ಕಡೆ ಹೋಗೋಣ. ಮತ್ತು ಮೇಯ್ನ್ ಮಾಲ್ಗೆ ಹೋದರೆ ಮೊದಲನೇದಾಗಿ ನನ್ನ ಕೈಯಲ್ಲಿ ಇವಾಗ iPhone 16 ಐತೆ. ಈಗ ಇಲ್ಲಿ ಏನು ನೋಡ್ತಿದ್ರೆ ಇದೇ ಕಲರ್ ಐತೆ. ಅದಾದಮೇಲೆ ಇನ್ನೊಂದೇನು ಅಂದರೆ ನಾನು 2 ಕಲರ್ ಆಯ್ಕೆ ಮಾಡಿದೆ ಗೈಸ್. ಒಂದು ವೈಟು ಬಿಟ್ಟರೆ ಇದನ್ನು ತೊಗೊಳ್ಳೇಬೇಕು ಅಂತ. ಫಸ್ಟು ನಾನು ನನ್ನ ಫ್ರೆಂಡ್ ಕಲ್ಕಿ ಹೋದಾಗ ಅದೇ ಅಂಗಡಿಗೆ ಹೋಗಿದ್ದೆ, ನಾನು ತೊಗೊಂಡಿದ್ದೆ ಅದೇ ಅಂಗಡಿ ಹೋಗಿದೆ. ಅಲ್ಲಿ ಇದೇ ಮೊಬೈಲ್ ಗೈಸ್, ಇದೊಂದು 256 GB ನನಗೆ ಬೇಕಿತ್ತು. 126 ಬೇಡ, 256 ಬೇಕಿತ್ತು. ಏನಕ್ಕೆ ಅಂದರೆ ನೀವು ನೋಡ್ದಂಗೆ ನಾನು ಯಾವುದೇ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿರೋದು ಒಂದೇ, ಸ್ಟೋರೇಜ್ ಇಲ್ಲ ಅಂತ. ಅದಕ್ಕೋಸ್ಕರ 256 ಬೇಕು ಅಂದ್ಬಿಟ್ಟು 256 ತೊಗೊಳ್ಳೋಕ್ಕೋಸ್ಕರ ಇದೊಂದೇ ಕಲರ್ ಇದ್ದಿದ್ದು ಆ ಅಂಗಡಿಲಿ. ತರಿಸ್ಕೊಡ್ತೀನಿ ವೈಟು ಅಂತ ಅಂದರು. ಇನ್ನೊಂದು ½ an hour ವೆಯ್ಟ್ ಮಾಡಿ ಅಂದರು. ನನಗೆ ವೈಟು ಇಂಟ್ರೆಸ್ಟ್ ಇತ್ತು ಮುಂಚೆ, ಇದು ನೋಡಿದ್ಮೇಲೆ ಬೇಡ ವೈಟ್ ಏನು ಬೇಡ, ನನಗೆ ಇದೇ ಇರಲಿ ಅಂದ್ಬಿಟ್ಟು ಇದೇ ಹೇಳಿದೆ. ಇದನ್ನು ತೊಗೊಳಕ್ಕಿಂತ ಮುಂಚೆ ನನಗೇನು ಐಡಿಯಾ ಇತ್ತು ಅಂದರೆ ಗೈಸ್ 14 ತೊಗೊಳ್ಳೋಣ ಅಂತ ಇತ್ತು. ಆಮೇಲೆ 14ನಲ್ಲಿ ಏನು ಅಷ್ಟು ಅಪ್ಡೇಟ್ ಇಲ್ಲ ಅಂದ್ಬಿಟ್ಟು 15ಗೆ ಹೋದೆ. 15 ತೊಗೊಳ್ಳೋಣ ಅಂತ ಇದೆ. 15 ನಮ್ಮನೆ 15 ಏನು ಬೇಡ, ಇವಾಗ ಲೇಟೆಸ್ಟ್ ಯಾವುದೈತೆ ಅಂತಂದರು. 16 ಅಮ್ಮ ಅಂತ ಅಂದೆ. 16 Pro Max ಐತೆ ಅಂದರೆ ಅಷ್ಟೆಲ್ಲ ತೊಗೊಳ್ಳೋಷ್ಟು ಶ್ರೀಮಂತರಲ್ಲ ಅಂದ್ಬಿಟ್ಟು 16 ತೊಗೊಳ್ಳೋಣ ಅಂತ ಇದ್ದೆ. ಆಮೇಲೆ ನಮ್ಮ ಮನೆ ಇನ್ನೇನು 16+ ತೊಗೊಬಿಡು ಅಂತ ಅಂದಿದ್ದಕ್ಕೆ ಇದು ನನ್ನ ಕೈಯಲ್ಲಿ ಐತೆ ಇವತ್ತು. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮಮ್ಮಗೆ ಹೇಳ್ತೀನಿ. ನಮ್ಮಮ್ಮ ಅವತ್ತು ಮನಸ್ಸು ಮಾಡಿಲ್ಲ ಅಂದರೆ ಇದು ನನ್ನ ಕೈಯಲ್ಲಿ ಇವತ್ತು ನಾನು ಇಷ್ಟು ಖುಷಿಯಾಗಿ ವೀಡಿಯೋ ಮಾಡೋಕ್ಕಾಗಲಿ, ಇದು ನನ್ನ ಕೈಯಲ್ಲಿದ್ದು ನೀವು ಈ ವ್ಲಾಗ್ ನೋಡೋಕ್ಕಾಗ್ತಿರ್ಲಿಲ್ಲ. ಅದೇ ನಾನು ಹೇಳ್ದಂಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮಮ್ಮಗೆ ಹೇಳ್ತಾ, ಈ ಬಾಕ್ಸ್ನ ಇವಾಗ ಅಲ್ಲೇ ಓಪನ್ ಮಾಡಿರೋದೇ ಇನ್ನೊಂದ್ಸತಿ ಓಪನ್ ಮಾಡೋಣ. ಬನ್ನಿ ಗೈಸ್, ಇವಾಗ ಓಪನ್ ಮಾಡೋಣ ಬರ್ರಿ ಬಾಕ್ಸ್. ಅದೇ ಓಪನ್ ಮಾಡಿದ್ದೀನಿ ಗೈಸು, ಲೇಟ್ ಮಾಡ್ದಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ನಾರ್ಮಲ್ ಫೋನ್ ಮೇಲಿತ್ತು. ಅದು ಇದೇನು ಅಂದರೆ ನಾನು ಟೆಂಪರ್ ಹಾಕ್ಸಕ್ಕೆ ಹೋಗಿದ್ದೆ ಗೈಸ್, ಅಲ್ಲಿ ಇಸ್ಕೊಂಡಿದ್ದು ಒಂದು ಬೇಕು ಅಂತ. ಅದು ಬಿಟ್ಟರೆ ಇದು ಫೋನ್ ಮೇಲ್ಗಡೆ ಪೇಪರು. ಟೆನ್ಷನ್ ಅಂತ ಇಲ್ಲೈತೆ ಫೋನು, ನೀವೇನು ಟೆನ್ಷನ್ ಆಗಿರಲ್ಲ, ನಗ್ತಿರ್ತೀರ ಅವ್ನಿಗೆ ಗೊತ್ತು ಅಂತ. ಮತ್ತು ಫಸ್ಟಿಂದ ಬಾಕ್ಸ್ ಓಪನ್ ಮಾಡೋಣ. ಮೊದಲನೇದಾಗಿ ಇವಾಗ ಬಾಕ್ಸ್ ಓಪನ್ ಮಾಡಿದ ತಕ್ಷಣ 16 ಸಿಕ್ಬಿಡುತ್ತೆ.
16 ಪ್ಲಸ್ ಈ ಕಲರ್ ಐತೆ ನೋಡಿ ಗೈಸ್. ರೈಟು ಇದು ನೀವು ಗೂಗಲ್ ಅಲ್ಲೇ ಚೆಕ್ ಮಾಡ್ಬೋದು, 95 ಐತೆ ಇದು. ನನಗಿನ್ನ ಒಂದ್ ಸ್ವಲ್ಪ ಕಮ್ಮಿ ಬಿತ್ತು ಗೈಸ್. 16 ಪ್ಲಸ್ ನನಗೇನೋ ವೆಯ್ಟ್ ತುಂಬಾ ವೆಯ್ಟ್ ಐತೆ ಅಂತ ಅನಿಸ್ತಿಲ್ಲ. ಸ್ಪೀಕರ್ ಸೌಂಡ್ ಅಂತೂ ಮಸ್ತಾಗೈತೆ ಗೈಸ್. ಇದ್ರಲ್ಲಿ ಎಕ್ಸ್ಟ್ರಾ ಏನು 15ಗೂ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲೊಂದು ಝೂಮಿಂಗ್ ಬಟನ್ ಐತೆ, ಇದೊಂದು ಬಟನ್ ಎಕ್ಸ್ಟ್ರಾ ಬಿಟ್ಟವ್ರೆ. ಒಂಥರ ಇದು ಫೀಲ್ ಯಾವ ತರ ಕೊಡುತ್ತೆ ಅಂದ್ರೆ ಕ್ಯಾಮ್ರಾ ಟೈಪ್ ಫೀಲ್ ಕೊಡುತ್ತೆ. ಹಿಂಗ್ ಹಿಡ್ಕೊಂಡು ಹಿಂಗ್ ಅಂತ ಇರ್ಬೋದು. ಝೂಮ್ ಬೇಕು ಅಂದ್ರೆ ಝೂಮ್ ಲೆಸ್ ಬೇಕು ಅಂದ್ರೆ. ಈ ಫೋನ್ ಅಂದ್ರೆ ಏನು ಯೂಸ್ ಮಾಡೇ ಇಲ್ಲ ನಾನು. ಇದ್ರಲ್ಲಿ ಮಾಡಿರೋದು ಒಂದೇ ಒಂದು ಏನು ಅಂದ್ರೆ ಕ್ಯಾಮ್ರಾ ಅವಾಗ ತೆಗಿತಾ ಇರ್ತೀನಿ. ಕ್ಯಾಮ್ರಾ ಏನಕ್ಕೆ ಅಂದ್ರೆ ಮೈನ್ ಕ್ಯಾಮ್ರಾನೇ ಅಲ್ವಾ ಗೈಸ್ ನಮ್ಗೆ ಯೂಸ್ ಆಗೋದು. ಕ್ಯಾಮ್ರಾದ ಒಂದ್ಸತಿ ತೋರಿಸ್ತೀನಿ ನೋಡ್ರಿ. ನೋಡ್ಬೋದು ನೀವು ಯಾವ ಥರ ನಾನು ಮಾಡೋದು ಬ್ಲಾಗ್ ಯಾವಾಗಲೂ ಇದೇ ಥರ ಹಿಂಗೆ ತೋರಿಸ್ತೀನಿ ಮತ್ತು ಹಿಂಗೆ ತೋರಿಸ್ತೀನಿ. ಯೂಟ್ಯೂಬ್ ಕ್ರಿಯೇಟರ್ಸು ವೀಡಿಯೋ ಮಾಡಬೇಕು ಅಂದರೆ 0.5x ಅಲ್ಲಿ ಮಾಡಿರಿ, ಚೆನ್ನಾಗಿ ಬರುತ್ತೆ. ಫುಲ್ ಕವರ್ ಆಗ್ತೀರಾ. ನನ್ನ ವೀಡಿಯೋಸ್ ನೋಡ್ತಿರ್ಬೋದು ನೀವು. ಒಂದೊಂದ್ಸತಿ ಇಲ್ಲಿವರೆಗೂ ಕ್ಯಾಮ್ರಾ ತಂದುಬಿಟ್ಟಿರ್ತೀನಿ. 0.5x ಅಲ್ಲಿ ಫುಲ್ ಕವರ್ ಆಗುತ್ತೆ ಗೈಸ್. ನೋಡ್ರಿ ಆ ಸ್ವಿಚ್ಚು, ಈ ವಿಡಿಯೋದಲ್ಲಿ ಸ್ವಿಚ್ ಎಲ್ಲ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ಸ್ವಿಚ್ಚು ವೈರ್ ಎಲ್ಲ ಕಾಣಿಸ್ತೈತೆ. ಅದಕ್ಕೋಸ್ಕರ 0.5x ಅಲ್ಲಿ ಮಾಡಿರಿ. ಚೇಂಜ್ ಏನಂದರೆ ಇದು ಮೇಜರ್ ಒಂದು ಚೇಂಜ್ ಮಾಡೋರೆ. ಮತ್ತು ವೀಡಿಯೋಸು ಮತ್ತು ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಕ್ಯಾಮ್ರಾ ಅಂತೂ ನನಗೆ ತುಂಬ ಇಂಪ್ರೂವ್ಮೆಂಟ್. ನನ್ನ ಐಫೋನ್ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದಕ್ಕೆ ಈ ಥರ ಅನ್ನಿಸ್ತಾಯಿತ್ತು. ಯಾವಾಗಲೂ ಇದೇ ಥರ ಐಫೋನು ಅಂದಂಗೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗೈತೆ. ಅದು ಬಿಟ್ಟರೆ ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಅಂತ ಬಂದರೆ ಇನ್ನೇನು ಇಲ್ಲ ಗೈಸ್. ಕ್ಯಾಮ್ರಾ ನಾನು ಅದೇ ಹೇಳ್ದಂಗೆ ಕ್ಯಾಮ್ರಾ ಬಿಟ್ಟರೆ ಇನ್ನೇನು ನೋಡಿಲ್ಲ ಗೈಸ್. ಇದಿಷ್ಟೇ ಆಗಿತ್ತು ನನ್ನ ಐಫೋನ್ನ ಒಂದು ಚಿಕ್ಕ ಕತೆ. ಮತ್ತು ನಮ್ಮ ಅಮ್ಮಗೆ ಐಫೋನ್ ತಗೊಂಡಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನಗೆ ಇಷ್ಟು ದಿವಸ ವೀಡಿಯೋ ಮಾಡಿಕೊಟ್ಟು ಮತ್ತು ಅವ್ರ ಟೈಮಿಗೆ ನಾನು ಹೋಗಿಲ್ಲ ಅಂದ್ರೆ ಪಾಪ ನಾನು ಕೂಗ್ದಾರ ಬಂದ್ ಮಾಡಿಕೊಟ್ಟಿರೋ ನನ್ನ ಫ್ರೆಂಡ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದ ಸಿಗೋಣ. ನೆಕ್ಸ್ಟ್ ವೀಡಿಯೋ ವೇಟ್ ಮಾಡಿ ಅಂತ ಹೇಳ್ತಾ 300 ಹತ್ರ ಇದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದಿಷ್ಟಾಗಿತ್ತು ನನ್ನ ಐಫೋನ್ನ ಕತೆ. ಬೈ ಗೈಸ್.